ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಸರ್ಕಾರಿ ಆಸ್ಪತ್ರೆ ಅಂದ ಕೂಡಲೇ ಜನ ಮೂಗು ಮುರಿತಾರೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಅಲ್ಲಿ ಸಿಗುವಂತಹ ಚಿಕಿತ್ಸೆ ಇರ್ಬೋದು ಮತ್ತು ಶುಚಿತ್ವದ ಕೊರತೆ ಇತ್ಯಾದಿಗಳ ಕಾರಣದಿಂದಾಗಿ ಜನ ಸರ್ಕಾರಿ ಆಸ್ಪತ್ರೆಗಳು ಹೋಗಲಿಕ್ಕೆ ಸ್ವಲ್ಪ ಹಿಂದೇಟು ಮಾಡ್ತಾರೆ. ಆದರೆ ಹುಬ್ಬಳ್ಳಿಯಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇದೆ. ಅಲ್ಲಿ ಕಾಲಿಟ್ಟರೆ ಸಾಕು ಎಲ್ಲೋ ಒಂದು ಕಡೆ ಫಾರಿನ್ನಲ್ಲಿ ಬಂದಿದ್ದೀವ ಅಥವಾ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಅಲ್ಲಿನ ಬೆಡ್ಗಳಿರ್ಬೋದು, ಅಲ್ಲಿನ ಶುಚಿತ್ವ ಇತ್ಯಾದಿಗಳು ಒಂದು ರೀತಿಯಲ್ಲಿ ಕಲರ್ಫುಲ್ ಆಸ್ಪತ್ರೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಆ ಕಾರಣಕ್ಕಾಗಿಯೇ ಒಂದು ಚಿಕಿತ್ಸೆ ಮತ್ತೊಂದು ಏನು ಅಲ್ಲಿನ ಶುಚಿತ್ವ ಇತ್ಯಾದಿಗಳ ಕಾರಣಕ್ಕಾಗಿ ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಡ ರೋಗಿಗಳು ಒಂದು ಬರ್ತಾರೆ ಮತ್ತು ಚಿಕಿತ್ಸೆ ಪಡೆದು ಒಂದು ರೀತಿಯಲ್ಲಿ ಆ ಒಂದು ಆಸ್ಪತ್ರೆಗೆ ಫಿದಾ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ಆಸ್ಪತ್ರೆ ಅಂತೀರಾ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವು ಏನು ನಮ್ಮ ನ್ಯೂಸ್ 18 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಅದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಜೊತೆಗೆ ಏನು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಏನು ಇನ್ಸ್ಟಾಲ್ ಮಾಡ್ಕೊಳ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ, ಯಾವುದೇ ಆಸ್ಪತ್ರೆ ಅಂತ ನಾನು ಈಗೇನು ಯಾವ ರೀತಿ ಒಂಥರ ಸರ್ಕಾರಿ ಆಸ್ಪತ್ರೆ ಅನ್ನೋದ್ರ ಬಗ್ಗೆ ಹೇಳಿದೆ. ಇಲ್ಲಿ ಹುಬ್ಬಳ್ಳಿಯ ಒಂದು ಚಿಟಗುಪ್ಪಿ ಆಸ್ಪತ್ರೆ ಇದೆ. ಅಂದರೆ ಇದು ಚಿಟಗುಪ್ಪಿ ಅಂದ್ಕೂಡಲೇ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಆಸ್ಪತ್ರೆ. ಸಾಮಾನ್ಯವಾಗಿ ಏನು ಮಹಾನಗರ ಪಾಲಿಕೆನಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಏನು ನಗರಸಭೆಗಳಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ಗಳಿರ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆ ರಿಲೇಟೆಡ್ ಒಂದಷ್ಟು ಅಧಿಕಾರಿಗಳು, ಮುಖ್ಯ ಏನು ವೈದ್ಯಾಧಿಕಾರಿಗಳು ಈ ಥರದ್ದು ಇರ್ತಾರೆ. ಆದರೆ ಇಲ್ಲಿ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿನೇ ಒಂದು ಚಿಟಗುಪ್ಪಿ ಪ್ರತ್ಯೇಕ ಒಂದು ಆಸ್ಪತ್ರೆ ಇದೆ. ಇನ್ನು ಮಹಾನಗರ ಪಾಲಿಕೆ ಹೊಂದಿಕೊಂಡ ಪಕ್ಕದಲ್ಲಿರುವಂತಹ ಜಾಗದಲ್ಲಿ ಅದನ್ನು ಹೊಸದಾಗಿ ಏನು ಹಿಂದೆ ಇದ್ದಂತಹ ಹಳೆ ಬಿಲ್ಡಿಂಗ್ ಕೆಡವಿ ಹೊಸದಾಗಿ ನಿರ್ಮಾಣವನ್ನು ಸಹ ಮಾಡಲಾಗಿದೆ. ಇಲ್ಲೇನು ಎಲ್ಲ ರೀತಿಯ ಒಂದು ಬೆಡ್ ವ್ಯವಸ್ಥೆ ಇತ್ಯಾದಿಗಳು ಮಾಡಲಾಗಿದೆ. ಅಂದರೆ ಇನ್ ಪೇಷೆಂಟು ಔಟ್ ಪೇಷೆಂಟು ಎರಡಕ್ಕೂ ಇಲ್ಲಿ ಅವಕಾಶಗಳಿದ್ದಾವೆ. ಮತ್ತು ನೂರಾರು ರೋಗಿಗಳು ಏನು ಔಟ್ ಪೇಷೆಂಟಾಗಿ ಬಂದು ಇಲ್ಲಿ ಚಿಕಿತ್ಸೆ ಪಡಿತಾರೆ. ಅದರ ಜೊತೆಗೇ ಏನು ಶಸ್ತ್ರಚಿಕಿತ್ಸೆ ಇರ್ಬೋದು, ಹೆರಿಗೆ ಇರ್ಬೋದು ಇತ್ಯಾದಿಗಳ ಕಾರಣಕ್ಕಾಗಿ ಅಡ್ಮಿಟ್ ಆಗೋವ್ರ ಸಂಖ್ಯೆನೂ ಅಷ್ಟೇ ಇದೆ. ಹಾಗಾಗಿ ಇಲ್ಲಿ ಅಡ್ಮಿಟ್ ಆಗೋವರಿಗೆ ಒಂದು ಬೆಡ್ ವ್ಯವಸ್ಥೆ ಇತ್ಯಾದಿಗಳನ್ನು ಸಹ ಒಂದು ಸಪ್ರೇಟ್ ವಾರ್ಡ್ ಸಹ ಮಾಡಲಾಗಿದೆ. ಆದರೆ ಇಲ್ಲೇನು ಬೇರೆ ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ ಕಂಪೇರ್ ಮಾಡಿದಾಗ ಅಲ್ಲಿ ಏನು ಒಂದು ಬೆಡ್ಡಿನ ಒಂದು ಶುಚಿತ್ವ ಇರ್ಬೋದು ಮತ್ತು ಟ್ರೀಟ್ಮೆಂಟ್ ಇರ್ಬೋದು ಇತ್ಯಾದಿಗಳ ಕಾರಣಕ್ಕಾಗಿಯೇ ಅಲ್ಲಿ ಒಂದಷ್ಟು ಹೋಗಲಿಕ್ಕೆ ಜನ ಸ್ವಲ್ಪ ಹಿಂದೇಟಾಗ್ತಾರೆ. ಆದರೆ ಚಿಟಗುಪ್ಪಿ ಆಸ್ಪತ್ರೆ ಅಂದ ಕೂಡಲೇ ಆ ರೋಗಿಗಳು ಸಹ ನಗ್ನಗ್ತಾನೆ ಬರ್ತಾರೆ. ಯಾಕಂದರೆ ಒಂದು ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ, ಜೊತೆಗೆ ಅಲ್ಲಿನ ವ್ಯವಸ್ಥೆಗಳು ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿ ನಗ್ನಗ್ತಾನೆ ಬರ್ತಾರೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಇಲ್ಲಿ ಏನು ಬೆಡ್ಗಳೆಲ್ಲ ಕಲರ್ಫುಲ್ ಅನ್ನೋದು. ಅಂದರೆ ಏನು ನಾವು ಮುಖ್ಯವಾಗಿ ಏನು ಒಂದು ರೋಗ ಗುಣಮುಖ ಆಗಬೇಕಂದ್ರೆ ಟ್ರೀಟ್ಮೆಂಟ್ ಜೊತೆಗೆ ಅಲ್ಲಿ ಶುಚಿತ್ವನೂ ಅಷ್ಟೇ ಇಂಪಾರ್ಟೆಂಟು ಮತ್ತು ಅಲ್ಲಿ ವಾತಾವರಣವೂ ಅಷ್ಟೇ ಇಂಪಾರ್ಟೆಂಟು ಅಂತ ಒಂದು ಮಾತಿದೆ. ಆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಇಲ್ಲಿನ ಶುಚಿತ್ವಕ್ಕೆ ಏನು ಯಾವ ರೀತಿ ಒಂದು ಚಿಕಿತ್ಸೆಗೆ ಆದ್ಯತೆ ಕೊಡ್ತಾರೋ ಅದೇ ರೀತಿ ಶುಚಿತ್ವಕ್ಕೂ ಸಹ ಅಷ್ಟೇ ಮಹತ್ವ ಕೊಡ್ತಾರೆ. ಹಾಗಾಗಿನೇ ರೋಗಿಗಳು ಸ್ವಲ್ಪ ಇಷ್ಟಪಟ್ಟು ಒಂದಿನ ಬಿಟ್ಟು 2 ದಿನ ಅಲ್ಲೇ ಇದ್ಕೊಂಡು ಚಿಕಿತ್ಸೆ ತೆಗೆದುಕೊಂಡು ಹೋಗಲಿಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ಏನು ಕಲರ್ಫುಲ್ ಹಾಸಿಗೆಗಳಂತ ಹೇಳಿದ್ನಲ್ಲ, ಇಲ್ಲಿ ಏನು ಬೆಡ್ಗಳಿಗೇನು ಕಲರ್ ಒಂದೊಂದು ದಿನ ಒಂದೊಂದು ಕಲರ್ನ ಬೆಡ್ಡು. ಅಂದರೆ ಇಲ್ಲಿ ಏನು ಬೆಡ್ಗೇನು ಬೆಡ್ ಕವರ್ ಇರ್ಬೋದು, ಏನು ಬೆಡ್ಶೀಟ್ ಇರ್ಬೋದು ಮತ್ತು ಪಿಲ್ಲೋ ಕವರು, ಈ ಮೂರನ್ನು ಸಹ ಪ್ರತಿನಿತ್ಯ ಒಂದೊಂದು ಕಲರ್ನ ಬದಲಾವಣೆ ಮಾಡಲಾಗುತ್ತೆ. ಅಂದರೆ ದಿನಕ್ಕೊಂದು ಕಲರ್ನ ಒಂದು ಪಿಲ್ಲೋ, ಬೆಡ್ಶೀಟ್ ಮತ್ತು ಬೆಡ್ ಕವರ್ನ ಹಾಕಲಾಗುತ್ತೆ. ಒಟ್ಟು 7 ದಿನ, ವಾರದಲ್ಲಿ ಏನು 7 ದಿನ ಇದೆ, ಆ 7 ದಿನ ಸಹ ಒಂದೊಂದು ಕಲರ್ನ ಅಲ್ಲಿ ಹಾಕಲಾಗುತ್ತೆ. ಇಲ್ಲಿ ಒಂದು ಉದಾಹರಣೆ ಹೇಳೋದಾದರೆ ರವಿವಾರದಂದು ಏನು ತಿಳಿ ಹಸಿರು ಒಂದು ಬೆಡ್ ಕವರ್ನ ಹಾಕಲಾಗುತ್ತೆ. ಸೋಮವಾರದಂದು ಕಂದು ಬಣ್ಣ ಅಂದರೆ ಬ್ರೌನ್ ಕಲರ್ನ ಬೆಡ್ಶೀಟು ಮತ್ತು ಪಿಲ್ಲೋ ಕವರ್ ಹಾಕಲಾಗುತ್ತೆ. ಮಂಗಳವಾರದಂದು ಕೆಂಪು ವರ್ಣದ ಒಂದು ಬೆಡ್ಶೀಟ್ಗಳನ್ನ ಹಾಕಲಾಗುತ್ತೆ. ಬುಧವಾರದಂದು ಏನು ಹಚ್ಚ ಹಸಿರೇನು ಡಾರ್ಕ್ ಗ್ರೀನ್ ಅಂತ ಹೇಳ್ತಾರೆ, ಆ ಒಂದು ಡಾರ್ಕ್ ಗ್ರೀನ್ನ ಒಂದು ಹೊದಿಕೆಗಳನ್ನ ಹಾಕಲಾಗುತ್ತೆ. ಇನ್ನು ಗುರುವಾರದಂದು ಏನು ನೀಲಿ ಕಲರ್ನ ಬಟ್ಟೆನ ಬಳಕೆ ಮಾಡಲಾಗುತ್ತೆ. ಶುಕ್ರವಾರದಂದು ಗುಲಾಬಿ ಕಲರು ಮತ್ತು ಶನಿವಾರದಂದು ನೇರಳೆ ಕಲರ್. ಹೀಗೆ ದಿನಕ್ಕೊಂದು ಕಲರ್ನ ಇಲ್ಲಿ ಬದಲಾವಣೆ ಮಾಡಲಾಗುತ್ತೆ. ಈಗ ಪ್ರತಿಯೊಬ್ಬರು ಏನು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಅಥವಾ ಯಾವುದೋ ಒಂದು ಆಸ್ಪತ್ರೆಗೆ ಹೋಗೋದಾಗಲಿ ನಮ್ಗಳಿಗೆ ಆ್ಯಕ್ಚುಲಿ ಮೇಜರ್ ಕನ್ಸರ್ನ್ ಏನಿದೆ ಅಂತ ಹೇಳಿದ್ರೆ ಸ್ವಚ್ಛತೆ ಮಾಡುವುದಾಗಲಿ ಅಥವಾ ಅವ್ರು ಬೆಡ್ಶೀಟ್ಸ್ ಚೇಂಜ್ ಮಾಡ್ತಾರೇನಿಲ್ಲೋ ಅಥವಾ ಬಾತ್ರೂಮ್ಸ್ ಕ್ಲೀನ್ ಆಗ್ತಾರೇನಿಲ್ಲ ಅನ್ನೋದು ಒಂದು ಮೇಜರ್ ಕನ್ಸರ್ನ್. ಟ್ರೀಟ್ಮೆಂಟ್ ಕೊಡ್ತಾರೋ ಅನ್ನೋದು ಇಟ್ ಇಸ್ ಸೆಕೆಂಡ್ರಿ ಕನ್ಸರ್ನ್. ಸೊ ಫಸ್ಟ್ ಆಸ್ಪೆಕ್ಟ್ ನಾವು ಥೆರಪೆಟಿಕ್ ಅಂದರೆ ಟ್ರೀಟ್ಮೆಂಟ್ ಏನು ಕೊಡ್ತಾರೆ ಅದ್ರ ಬಗ್ಗೆ ನಾವು ಗಮನ ಹರಿಸಿದ್ವಿ. ಆ ಟೈಮಲ್ಲಿ ನಮ್ಮ ಟ್ರೀಟ್ಮೆಂಟ್ ಎಲ್ಲ ಸ್ಟ್ರೀಮ್ಲೈನ್ ಆದಮೇಲೆ ಈಗ ನಮ್ದು ಏನು ಗಮನಕ್ಕೆ ಹೆಚ್ಚಿಗೆ ಏನಿದೆ
ಏನಿದೆ ಅಂತ ಹೇಳಿದ್ರೆ ಕ್ಲೀನಿನೆಸ್ಸು ಮತ್ತು ಬೆಡ್ಶೀಟ್ಸು ಇದೆಲ್ಲದನ್ನು ನೋಡಬೇಕಾಗಿತ್ತು. ಬೆಡ್ಶೀಟ್ಸ್ ಒಳಗೆ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿದ್ರೆ ಸೇಮ್ ಕಲರ್ ಇರೋದ್ಲಿಂತ ಭಾಳಷ್ಟು ಸಲ ಚೇಂಜ್ ಮಾಡಿದಾರೇನಿಲ್ಲ ಅಂತ ಗೊತ್ತಾಗ್ತಾ ಇದ್ದಿಲ್ಲ. ಪೇಷಂಟ್ಸ್ ಕೂಡ ಅಷ್ಟು ಕಾನ್ಫಿಡೆನ್ಸ್ ಇರ್ತಾ ಇದ್ದಿಲ್ಲ. ಹಾಗಾಗಿ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದ್ರೆ 7 days 7 ಡಿಫ್ರೆಂಟ್ ಕಲರ್ಸ್ ಅಂತ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಮಂಡೇ ನಮ್ಮದಲ್ಲಿ ಬ್ಲೂ ಅಥವಾ ಟ್ಯೂಸ್ಡೇ ನಮ್ಮಲ್ಲಿ ಗ್ರೀನ್ ಕಲರ್, ಹೀಗೆ ನಾವು ಡಿಫ್ರೆಂಟ್ ಕಲರ್ಸ್ ಮಾಡಿಬಿಟ್ಟಿದ್ದೀವಿ. ಸೊ ನಮ್ಮದಲ್ಲಿ ಈಗ ವೆಡ್ನೆಸ್ಡೇ ಬಂದ್ವಿ ಅಂದರೆ ಪ್ರತಿಯೊಂದು ಬೆಡ್ಡು ಮತ್ತು ಪಿಲೋ ಕವರ್ಸು ಮತ್ತು ಬೆಡ್ಶೀಟ್ಸು ಡಿಫ್ರೆಂಟ್ ಕಲರ್ಸ್ ಇರ್ತಾವೆ. ನಮ್ಗೆ ಗೊತ್ತಾಗ್ತಿದೆ ಚೇಂಜ್ ಆಗಿದೆ, ವಾಶ್ ಆಗಿದೆ, ಕ್ಲೀನ್ ಇದೆ ಅಂತ. ಪೇಷಂಟ್ಸಿಗೆ ಕೂಡ ಕಾನ್ಫಿಡೆನ್ಸ್ ಹೆಚ್ಚಿಗೆ ಇರ್ತೈತೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಹೋಗಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ಇದನ್ನು ಚೇಂಜಸನ್ನು ನಾವು ಮಾಡಿದ್ದೇವೆ. ಹಾಂ, ಪೇಷಂಟ್ಸಿಗೆ ಭಾಳ ಖುಷಿನೂ ಆಗಿದೆ. ಪ್ಲಸ್ ಇದನ್ನು ಒಂದು ಒಳ್ಳೇದೇನಂತ ಹೇಳಿದರೆ ನಮ್ಮಲ್ಲಿ ನಾವು ಒಂದು ಪೇಷಂಟ್ ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ಆ ಪೇಷಂಟ್ ಫಾತಿಮಾ ದಾವೂದ್ ಅನ್ನೋ ಪೇಷಂಟ್ ನಮ್ಮ ಹಾಸ್ಪಿಟ್ಲಿಗೆ ಏನಾದರೂ ಡಾಕ್ಟರ್ಸ್ ಏನೋ ಕೊಡಬೇಕಂದ ನಮಗೇನು ಬೇಡ, ಹಾಸ್ಪಿಟ್ಲಿಗೆ ಏನೋ ಡೊನೇಟ್ ಮಾಡಿರಿ ಅಂದಾಗೆ ಇದನ್ನು ಸುಮಾರು 2 ಲಕ್ಷ ರೂಪಾಯಿದಷ್ಟು ಬೆಡ್ಶೀಟ್ಸನ್ನು ಅವರು ನಮ್ಮ ಹಾಸ್ಪಿಟ್ಲಿಗೆ ಡೊನೇಟ್ ಮಾಡಿದ್ದಾರೆ. ಚಲೋ ಅನಿಸ್ತೈತೆ ರೀ. ಕಲರ್ ಹಾಕ್ತಾರೆ ರೀ. ಇವತ್ತು ಬ್ಲೂ ಕಲರ್ ಹಾಕ್ಯಾರ ರೀ. ಬೇರೆ ದವಾಖಾನೆ ಅಂದ್ರೆ ಒಂದೇ ಕಲರ್ ಹಾಕ್ತಾರೆ, ಇಲ್ಲಂಥೇಳಿ ಬೇರೆ ಬೇರೆ ಹಾಕ್ಯಾರ. ಇವತ್ತು ಬ್ಲೂ ಕಲರ್ ಹಾಕ್ಯಾರ. ಹಾಂ, ದಿನ ಒಂದು ಕಲರ್ ರೀ. ಹಾಂ, ಚಲೋ ಅನಿಸ್ತೈತೆ ರೀ ಆರೋಗ್ಯಕ್ಕೆ, ಮಕ್ಕಳಿಗೂ ಚಲೋ ರೀ. ಹಾಂ, ವ್ಯವಸ್ಥೆ ಐತ್ರಿ. ಒಟ್ಟು ಚಲೋ ಐತ್ರಿ. ಟ್ರೀಟ್ಮೆಂಟ್ ಭಾಳ ಚಲೋ ಐತ್ರಿ. ಚಲೋ ಇದೆ ಸರ್. ಎಲ್ಲ ರೀತಿಯಿಂದ ಕ್ಲೀನಾಗಿ ಚಲೋ ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಮೊದಲು ಬೆಡ್ಶೀಟ್ ಚೇಂಜ್ ಮಾಡ್ತಾರಲ್ಲ ಅನ್ನೋ ಡೌಟ್ ಇತ್ತು. ಆದರೆ ಇವಾಗ ಬೆಡ್ಶೀಟ್ ಕಲರ್ ಚೇಂಜ್ ಮಾಡೋದ್ರಿಂದ ಡೈಲಿ ಕಲರ್ ಚೇಂಜ್ ಆಗ್ತಾಯಿದೆ. ಆ ಟ್ರೀಟ್ಮೆಂಟು ಚಲೋದಾಗಿದೆ ಸರ್. ನಮ್ಮ ತಾಯಿಯವ್ರನ್ನ ಅಡ್ಮಿಟ್ ಮಾಡಿದ್ವಿ. ಶ್ರೀಧರ್ ದಂಡಪ್ಪನವ್ರು ಸರ್ ಚಲೋತ್ನಾಗ ಟ್ರೀಟ್ಮೆಂಟ್ ಕೊಟ್ಟು ಚಲೋತ್ತರಾಗಿ ನೋಡ್ತಿದ್ದಾರೆ ಸರ್. ಪ್ರೈವೇಟ್ ಹಾಸ್ಪಿಟ್ಲಿಗಿಂತ ಇಲ್ಲಿ ಕೇರಾಗಿ ನೋಡ್ತಿದ್ದಾರೆ ಸರ್. ಆಮೇಲೆ ನೀಟ್ನೆಸ್ಸು ಎಲ್ಲ ರೀತಿಯಿಂದ ಚಲೋ ಇದೆ ಸರ್. ಗೊತ್ತಾಗ್ತದೆ ಸರ್. ಅಂದರೆ ದಿನ ಒಂದು ದಿನ ಹಾಕಿದ ಕಲರ್ ಬೇರೆ ದಿನ ಇರೋದಿಲ್ಲ ಸರ್. ಬೇರೆ ಕಲರ್ ಚೇಂಜ್ ಮಾಡ್ತಾರೆ ಡೈಲಿ. ಆಮ್ಯಾಗ ಎಲ್ಲ ನೀಟ್ನೆಸ್ಸಾಗಿ ಕ್ಲೀನಾಗೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್. ಟ್ರೀಟ್ಮೆಂಟು ಚಲೋ ಇದೆ ಸರ್. ಇದಕ್ಕೆ ಮುಖ್ಯ ಕಾರಣ ಅಂದರೆ ಏನು, ದಿನಕ್ಕೊಂದು ಅಂದರೆ ಇರೋ ಒಂದು ಹಾಸಿಗೆ ಹೊದಿಕೆಗಳನ್ನೇ ನೀಟಾಗಿ ಮಾಡ್ಬೋದು, ಅದನ್ನೇ ಕಲರ್ ಚೇಂಜ್ ಮಾಡ್ಬೇಕಂತ ನೀವು ಪ್ರಶ್ನೆ ಮಾಡ್ಬೋದು. ಅದಕ್ಕೂ ಒಂದು ರೀಸನ್ ಇದೆ. ಯಾಕಂದರೆ ಈಗೇನು ಯಾವುದೇ ಒಂದು ಬಟ್ಟೆನ ಸಹಜವಾಗಿ ಸೇಮ್ ಕಲರ್ ಇತ್ತಂದರೆ ಚೇಂಜ್ ಮಾಡಿದೀವಿ ಅಂತ ಅಂದ್ಕೂಡಲೇ ಅವ್ರನ್ನೂ ಸುಮ್ಮನೆ ಆಗ್ಬೇಕಾಗತ್ತೆ. ಹಿರಿಯ ಅಧಿಕಾರಿಗಳನ್ನೂ ಓಹೋ ಚೇಂಜ್ ಮಾಡಿರ್ಬೇಕಂತೇಳಿ ಸುಮ್ಮನೆ ಆಗಿಬಿಡ್ತಾರೆ. ಆದರೆ ಇಲ್ಲಿ ಏನು ಬಣ್ಣನೇ ಚೇಂಜ್ ಆಗಿರೋದ್ರಿಂದಾಗಿ, ಅಂದರೆ ದಿನಕ್ಕೊಂದು ಬಣ್ಣ ಇರೋದ್ರಿಂದಾಗಿ ಸಪೋಸ್ ಆ ದಿನದ ಒಂದು ವರ್ಣದ ಪ್ರಕಾರ ಅದೇನೋ ಬಟ್ಟೆ ಚೇಂಜ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಅಂದರೆ ಅವತ್ತು ಏನು ಹಾಸಿಗೆ ದಿಂಬು ಮತ್ತು ಬೆಡ್ ಕವರ್ ಇತ್ಯಾದಿನ ಚೇಂಜ್ ಮಾಡಿಲ್ಲ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಏನು ದಿನಕ್ಕೊಂದು ಕಲರ್ ಮಾಡಿರೋದ್ರಿಂದಾಗಿ ಸಿಬ್ಬಂದಿನೂ ಸಹ ಇವತ್ತು ಹಾಕಿದ್ದನ್ನು ನಾಳೆ ತೆಗೆದುಬಿಟ್ಟು ಮತ್ತೊಂದು ಹಾಕ್ತಾರೆ. ಮತ್ತು ಇದಕ್ಕೆಲ್ಲ ಏನು ಸಾಕಷ್ಟು ಖರ್ಚು ವೆಚ್ಚನೂ ಆಗುತ್ತೆ. ಇದಕ್ಕಾಗಿಯೇ ಏನು ಅಲ್ಲಿ ಬರ್ತಾ ಇದ್ದಂತಹ ಮತ್ತು ಅಲ್ಲಿ ಚಿಕಿತ್ಸೆ ಪಡೆದು ಗುಣಮುಖ ಆದಂತಹ ಒಬ್ಬ ರೋಗಿಯೊಬ್ಬರು ಮಹಿಳಾ ರೋಗಿಯೊಬ್ಬರು 2 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಆ ಒಂದು 2 ಲಕ್ಷ ರೂಪಾಯಿ ಏನು ರೋಗಿ ಕೊಟ್ಟಂತಹ ದೇಣಿಗೆಯಲ್ಲಿನೇ 500 ಬೆಡ್ಗಳನ್ನ, 500 ಬೆಡ್ ಕವರ್ನ ಮತ್ತು 500 ಪಿಲ್ಲೋ ಕವರ್ನ, ಇದು ಒಟ್ಟು ಈ ರೀತಿ ಒಂದು ಸೆಟ್ 500ರ ಒಂದು ಸೆಟ್ನ ಖರೀದಿ ಮಾಡಿ ಅಲ್ಲಿ ಆಸ್ಪತ್ರೆಯಲ್ಲಿ ಇಡಲಾಗಿದೆ. ಮತ್ತು ಇದು ಏನು ನಿತ್ಯ ವಾಶ್ ಮಾಡಬೇಕಾಗುತ್ತೆ. ಏನು ಹಾಕಿ ತೆಗೆದಂತಹ ಬೆಡ್ಶೀಟ್ ಇತ್ಯಾದಿಯನ್ನು ವಾಶ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಸಹ 30 kg ಏನು ಇದು ಮಾಡುವಂತಹ ವಾಷಿಂಗ್ ಮಷಿನ್ ಸಹ ಖರೀದಿ ಮಾಡಲಾಗಿದೆ. ಮತ್ತು ಈ ಬೇರೆ ಬೇರೆ ದಾನಗಳ ಮೂಲಕ ಒಂದು ನೆರವು ಪಡೆಯೋ ಮೂಲಕ ಇಲ್ಲೇನೆಂದರೆ ಹಾಸಿಗೆ ಹೊದಿಕೆ ನಿತ್ಯ ಬದಲಾವಣೆ ಮಾಡಲಾಗುತ್ತೆ. ಮತ್ತು ಏನು ಆ ರೋಗಿಗಳಿಗೆ ಒಂದು ಒಳ್ಳೆಯ ಒಂದು ಆರೈಕೆ ಆಗಲಿಕ್ಕೆ ಏನು ವಾತಾವರಣ ಬೇಕೋ ಆ ರೀತಿಯ ಒಂದು ವಾತಾವರಣನ ಕಲ್ಪಿಸಲಾಗ್ತಾ ಇದೆ. ಈ ರೀತಿಯ ಒಂದು ವ್ಯವಸ್ಥೆ ಇರೋದ್ರಿಂದಾಗಿ ರೋಗಿಗಳು ಸಹ ಫಿದಾಗಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇದೇನು ಕಲರ್ಫುಲ್ ಏನಿದೆ ಆ ಕಲರ್ಫುಲ್ಗೆ ಮಾರು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಏನು ಒಂದಿನ ಇದ್ದು ಹೋಗ್ಲಿಕ್ಕಂತ ಬಂದವರು ಸಹ ಆಯಿತು ಪೂರ್ತಿ ಗುಣಮುಖ ಆಗೋವರೆಗೂ ಸಹ ಅಲ್ಲೇ ಇರ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನು ಚಿಟಗುಪ್ಪಿ ಆಸ್ಪತ್ರೆ ಅಂದ ಕೂಡಲೇ ಏನು ಸರ್ಕಾರಿ ಆಸ್ಪತ್ರೆ ಅಂತ ಅನಿಸೋದೇ ಇಲ್ಲ. ನಿಮಗೆ ಖಾಸಗಿ ಆಸ್ಪತ್ರೆಯನ್ನು ಮೀರಿಸುವ ರೀತಿಯಲ್ಲಿ ಅಲ್ಲಿನ ವ್ಯವಸ್ಥೆಗಳಿದ್ದಾವೆ. ಹಾಗಾಗಿ ಏನು ಅದರಲ್ಲೂ ಏನು ಬೆಡ್ನಲ್ಲಿ ಏನು ವ್ಯವಸ್ಥೆಗಳನ್ನ ಏನು ದಿನಕ್ಕೊಂದು ಕಲರ್ ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಹೊಸ ಪ್ರಯೋಗ ಆಗಿದೆ. ರಾಜ್ಯದಲ್ಲಿಯೇ ಒಂದು ಹೊಸ ಮಾದರಿಯ ಪ್ರಯೋಗ ಆಗಿದೆ. ಆ ಒಂದು ಮಾದರಿಯನ್ನು ಬಳಕೆ ಮಾಡಿಕೊಂಡಲ್ಲಿ ಖಂಡಿತ ಏನು ಬೇರೆ ಆಸ್ಪತ್ರೆಗಳಲ್ಲೂ ಈ ಒಂದು ಎಕ್ಸ್ಪರಿಮೆಂಟ್ ಮಾಡಿದಲ್ಲಿ ಖಂಡಿತ ರೋಗಿಗಳಿಗೆ ಅನುಕೂಲ ಆಗುತ್ತೆ. ಜೊತೆಗೆ ಅಲ್ಲಿನ ಸಿಬ್ಬಂದಿ ಏನು ಬಟ್ಟೆನ ಏನು ಆ ಒಂದು ಏನು ಬೆಡ್ಶೀಟು ಇತ್ಯಾದಿನ ಬದಲಾಯಿಸ್ತಾ ಇದ್ದಾರೋ ಇಲ್ಲ ಅನ್ನೋದು
ಖಾತ್ರಿ ಆಗುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಮಾದರಿ ಅನ್ನೋ ರೀತಿಯಲ್ಲಿ ಚಿಟಗುಪ್ಪಿ ಆಸ್ಪತ್ರೆಯ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ದಾನಿಗಳ ನೆರವಿನಿಂದ ಏನು ರೋಗಿಗಳಿಗೆ ಅವಶ್ಯಕತೆ ಇರುವಂತಹ ಅಂಥ ಆಸ್ಪತ್ರೆಗೆ ಅವಶ್ಯಕತೆ ಇರುವಂತಹ ಇಕ್ವಿಪ್ಮೆಂಟ್ಸು ಇತ್ಯಾದಿಗಳು ಸಹ ಅವರು ಪಡೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು ಸರ್ಕಾರಿ ಆಸ್ಪತ್ರೆ ಅಂದ ಕೂಡಲೇ ಮೂಗು ಮುರಿತಾ ಇದ್ದಂಥ ಜನ ಈಗ ಇಲ್ಲಿ ಭಾಳ ಖುಷಿಯಿಂದಾಗಿಯೇ ಏನು ಚಿಕಿತ್ಸೆ ಪಡಲಿಕ್ಕೆ ಚಿಟಗುಪ್ಪಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಶಿವರಾಮ ಮಸೂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.